ಇವರು ತುತ್ತು ಕೂಳಿಗೂ ಗತಿಯಿಲ್ಲದೆ ಊರನ್ನೇ ಬಿಟ್ಟು ಬಂದವರು. ದೇವರ ಮೂರ್ತಿಯನ್ನ ತಲೆ ಮೇಲೆ ಹೊತ್ತು ತಿರುಗ್ತಾ ಭಿಕ್ಷೆ ಬೇಡಿ ಜೀವನ ನಡೆಸುವವರು. ಆದರೆ ಇವರ ಬದುಕೀಗ ಅಕ್ಷರಸ ನರಕವಾಗಿದೆ. ಇವರಿಗೆ ವಾಸ ಮಾಡೋಕೆ ಸರಿಯಾದ ಸೂರಿಲ್ದೆ ಜೋಪಡಿ ಕಟ್ಕೊಂಡು ದಿನ ದುಡ್ತಿದ್ದಾರೆ. ಇನ್ನು ಸರಿಯಾದ ಪೌಷ್ಟಿಕ ಆಹಾರ ಸಿಗದೆ ಮಕ್ಕಳು ಕುಪೋಷಣೆಯಿಂದ ಬಳಲ್ತಿದ್ದಾರೆ. ಮತ್ತು ಕೆಲಸಕ್ಕೆ ಇಲ್ಲಿ ಬಂದಿದ್ದಾರೆ, ಗಂಡ ಮೈದನ ಕೆಲಸಕ್ಕೆ ಹೋಗ್ತಾರೆ, ಸೀಟ್ ಕವರ್ ಎಲ್ಲ ಹಾಕ್ತಾರೆ. ಮತ್ತು ನಾವಾದರೆ ಒಂದು ಸಹ ಕೆಲಸಕ್ಕೆ ಹೋಗ್ತೀವಿ, ಮಣ್ಣು ಕೆಲಸಕ್ಕೆ. ಇಲ್ಲಾಂದರೆ ಮತ್ತು ಮನೆಯಲ್ಲಿ ಇರ್ತೀವಿ. ಮತ್ತು ಮಕ್ಕಳಿಗೋಸ್ಕರ ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಚರ್ಚಿಗೆ ಹೋಗ್ತೀವಿ. ಜ್ವರ ಬಂದಾಗ ಕೊಟ್ಟು ದೇವರ ಗೊಬ್ಬರ ಬಂದಿತ್ತು ದೇವರದ್ದು, ಅದಕ್ಕೆ ಹೀಗಾಗಿ. ಇವರೆಲ್ಲ ಶಿವಮೊಗ್ಗ, ರಾಯಚೂರು, ಕಾರವಾರ, ಶಿರಸಿ, ಗದಗ, ತುಮಕೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಹೊಟ್ಟೆ ತುಂಬಿಸಿಕೊಳ್ಳೋಕೆ ಮಂಗಳೂರಿಗೆ ವಲಸೆ ಬಂದವರು. ಸುಮಾರು 25ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ಬಂದು 5 ವರ್ಷಗಳೇ ಕಳೆದಿವೆ. ಮಂಗಳೂರಿನ ಹೊರವಲಯದ ಪಡೀಲ್ನಲ್ಲಿ ಇವರೆಲ್ಲ ಬಿಡಾರ ಮಾಡಿಕೊಂಡು ಭಿಕ್ಷೆ ಎತ್ತಿ ಕಾಲ ಕಳೀತಿದ್ದಾರೆ. ಕುಡಿಯೋ ನೀರಿನ ಟ್ಯಾಂಕ್ ನಿರ್ಮಾಣಕ್ಕಾಗಿ ಮೀಸಲಿಟ್ಟ ಜಾಗದಲ್ಲಿ ಈ ಕುಟುಂಬಗಳು ಜೀವನ ನಡೆಸ್ತಿವೆ. ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಬಂದು ಕೆಲಸ ಮಾಡದೆ, ಕೆಲವರು ಕೆಲಸ ಮಾಡ್ತಿದ್ದಾರೆ, ಕೆಲವರು ಭಿಕ್ಷೆ ಬಿಡ್ತಾ ಇದ್ದಾರೆ. ಇವಾಗ ಎಲ್ಲ ಅವರ ಮನಸ್ಥಿತಿ ಏನಂತ ಹೇಳಿದರೆ, ಕೆಲಸ ಮಾಡುವಂಥ ಮನಸ್ಥಿತಿ ಅವರಲ್ಲಿ ಇಲ್ಲ. ಸುಲಭದಲ್ಲಿ ಜೀವನ ಸಾಗಿಸಬೇಕು. ಈಗ ಅವರಿಗೆ ಯಾವುದಾದ್ರೂ ಒಂದು ಸೌಕರ್ಯ ಮಾಡಿ ಕೊಡುವಂಥದ್ದು ಇದ್ದರೂ ಕೂಡ ಮುಂದಕ್ಕೆ ಅದು ಸಮಸ್ಯೆ ಪರಿಹಾರ ಆಗೋದಿಲ್ಲ, ಸಮಸ್ಯೆಯಾಗಿ ಉಳಿಯುತ್ತೆ. ಕುಟುಂಬದವರು ತಮ್ಮ ರೇಷನ್ ಕಾರ್ಡ್ ತೋರಿಸಿ ನಮಗೆ ಶಿವಮೊಗ್ಗದಲ್ಲಿ ನಮಗೆ ಅರಣ್ಯ ಇಲಾಖೆ ಬದಿಯಲ್ಲಿ ಜಾಗ ಇತ್ತು, ಅದನ್ನು ಯಾರು ಕಬಳಿಸಿದ್ದಾರೆ ಹಾಗೆ ಹೀಗೆಲ್ಲ ಹೇಳ್ಕೊಂಡ್ರು. ಅವರದ್ದು ಇರುವ ಎಕರೆ ಜಮೀನೆಲ್ಲ ಅರಣ್ಯ ಇಲಾಖೆಯವರೆಲ್ಲ ತಗೊಂಡಿದ್ದಾರಂತೆ. ಅದು ಅರಣ್ಯ ಶಿವಮೊಗ್ಗದಲ್ಲಿ, ಕೆಲವರು ಶಿವಮೊಗ್ಗದಿಂದ ಇದ್ದಾರೆ ಮತ್ತು ಕೆಲವರು ಬೇರೆ ಬೇರೆ ಭಾಗದಿಂದ ಇದ್ದಾರೆ. ಅವರ ಹತ್ರ ಅವರು ತೋರಿಸುವ ಹಾಗೆ ಈ ರೇಷನ್ ಕಾರ್ಡು ಎಲ್ಲ ಇದೆ ಮೊದಲೇ. ಸೊ ಈ ರೇಷನ್ ಕಾರ್ಡ್ ಅವರು ಏನು ಹೇಳ್ತಾರೆ ಅಂತೇಳಿ, ನಮ್ಮದೆಲ್ಲ ಆಸ್ತಿ ಎಲ್ಲ ಹೋಗಿದೆ, ಇನ್ನು ನಾವು ಏನು ಮಾಡೋದು, ಇದರ ಹತ್ತಿರವೇ ಗೌರ್ಮೆಂಟಿದ್ದು ಜಾಗ ಇದೆ ಅಂತೆ. ಅಲ್ಲಿಯೇ 1 ಎಕರೆ ಅವರಿಗೆ ಏನಾದರೂ ಸಿಕ್ಕಿದರೆ ಅವರವರ ಜೀವನವನ್ನು ನಡೆಸ್ತಾರೆ, ಅವರ ಅಲ್ಲಿ ತೋಟದ ಕೆಲಸ ಮಾಡ್ಕೊಂಡು ಅವ್ರು ನಡೆಸ್ತಾರೆ ಅಂತ ಅವರ ಅಭಿಪ್ರಾಯ. ತಮ್ಮ ಸ್ವಂತ ಊರಿನಲ್ಲಿದ್ದ ಇವರ ಜಮೀನನ್ನ ಅರಣ್ಯ ಇಲಾಖೆ ಒತ್ತುವರಿ ಮಾಡಿತ್ತು. ಇದರಿಂದ ಜೀವನೋಪಾಯಕ್ಕಾಗಿ ಬೇರೆ ವೃತ್ತಿಗೆ ಇಳಿಬೇಕಾಯ್ತು. ಬೆಳಗ್ಗೆ ಕೆಲವರು ಮನೆ ಬಿಟ್ಟರೆ ಉಳಿದ ಕೆಲವರು ಮನೆಯಲ್ಲೇ ಇದ್ದು ಮಕ್ಕಳನ್ನ ನೋಡಿಕೊಳ್ತಾರೆ. ಹೆಚ್ಚಿನ ಮಕ್ಕಳು ಶಾಲೆಗೂ ಹೋಗದೆ ಇಲ್ಲೇ ಕಾಲ ಕಳೀತಾರೆ. ಹೀಗಾಗಿ ಇವರಿಗೆ ಸರ್ಕಾರ ನೆರವಿನ ಹಸ್ತ ಚಾಚಬೇಕಿದೆ. ಅಶ್ವಿತ್ ಕುಮಾರ್, ರಾಜ್ ನ್ಯೂಸ್, ಮಂಗಳೂರು.